ಬೆಳಗಾವಿ ಜಿಲ್ಲೆಯ 15 ತಾಲೂಕುಗಳಲ್ಲಿ ಕಾನೂನು ಬಾಹಿರವಾಗಿ ಅಳವಡಿಸಿರುವ ಟ್ರ್ಯಾಕ್ಟರ್, ಇತರ ವಾಹನಗಳಲ್ಲಿ ಶಬ್ದ ಮಾಲಿನ್ಯದ ಧ್ವನಿವರ್ಧಕಗಳು, ಲೆಡ್ ಲೈಟ್ ತೆರವು ಕಾನೂನು ಕ್ರಮ ವಹಿಸುವವರೆಗೂ ದಿನಾಂಕ 23/12/2025ರಿಂದ ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಉಪವಾಸ ಧರಣಿ ಸತ್ಯಾಗ್ರಹ ನಡೆಯಲಿದೆ ಎಂದು ತಿಳಿಸಲಾಗಿದೆ. ಈ ಸತ್ಯಾಗ್ರಹವನ್ನು ಶ್ರೀನಿವಾಸ್ ಗೌಡ ಪಾಟೀಲ್, ಗ್ರಾಮಸ್ಥರು, ಓಬಳಾಪುರ ರೈತರು, ಹೋರಾಟಗಾರರು ನಡೆಸುತ್ತಿದ್ದಾರೆ. ಸ್ಥಳ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ, ರಾಮದುರ್ಗ್, ಬೆಳಗಾವಿ. ನಾವು ಈಗಾಗಲೇ ಈ ಶಬ್ದ ಮಾಲಿನ್ಯ ಇಡೀ ಬೆಳಗಾವಿ ಜಿಲ್ಲಾದ್ಯಂತ 15 ತಾಲೂಕು ವ್ಯಾಪ್ತಿಯಲ್ಲಿ 6 RTO ಕಚೇರಿಗಳು, ARTO ಕಚೇರಿಗಳು ಬರ್ತಾವು. ಈ ವ್ಯಾಪ್ತಿ ಒಳಗ ಕಾನೂನು ಬಾಹಿರವಾಗಿ ಟ್ರ್ಯಾಕ್ಟರ್ ಮತ್ತು ಇತರೆ ವಾಹನಗಳಲ್ಲಿ ಧ್ವನಿವರ್ಧಕಗಳನ್ನ ಅಳವಡಿಸಿ ಮತ್ತು ಲೆಡ್ ಲೈಟ್ಗಳನ್ನ ಅಳವಡಿಸಿ ಇವು ಸಾರ್ವಜನಿಕ ನೆಮ್ಮದಿಗೆ ಶಾಂತಿ ಭಂಗ ಆಗತ್ತಾವು. ವಿದ್ಯಾರ್ಥಿಗಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ, ಹಿರಿಯ ನಾಗರಿಕರಿಗೆ ಭಯಂಕರ ಕಿರುಕುಳ ಆಗತ್ತಾವು. ಇವು ಈಗಾಗಲೇ ಸರ್ಕಾರದ ಸುತ್ತೋಲೆಗಳದಾವು, ಸುಪ್ರೀಂ ಕೋರ್ಟ್ ಆದೇಶ ಇದೆ, ಪರಿಸರ ರಕ್ಷಣಾ ಕಾಯ್ದೆ ಇದೆ, ಶಬ್ದ ಮಾಲಿನ್ಯ ನಿಯಮಗಳು 2000 ಇದೆ, ಮೋಟಾರ್ ವಾಹನಗಳ ಕಾಯ್ದೆ 1988 ಇವು ಎಲ್ಲಗಳನ್ನು ಉಲ್ಲಂಘನೆ ಮಾಡಿ RTO ಮತ್ತು ARTO ಬೆಳಗಾವಿ ಜಿಲ್ಲೆಯಿಂದ ಇದ್ದ ಅಧಿಕಾರಿಗಳು ಎಲ್ಲರೂ ಇವನ್ನ ಉಲ್ಲಂಘನೆ ಮಾಡಿದ್ದಾರೆ. ಇವರು ಅಪರಾಧಕ್ಕೆ ಪ್ರಚೋದನೆ ಮಾಡಕತ್ತಿದ್ದಾರೆ. ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಬೇಕಾಬಿಟ್ಟಿಯಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಧ್ವನಿವರ್ಧಕಗಳನ್ನ ಅವು 1 ಕಿಲೋಮೀಟರ್ 2 ಕಿಲೋಮೀಟರ್ ವರೆಗೂ ಅವು ಧ್ವನಿಯನ್ನ ಸೋಸುವಂತ ಕೆಲಸ ಆಗಿದ್ರಿಂದ ಇವು ಆ ಜೀವನಕ್ಕೆ ಒಂದು ಬದುಕು ಹಕ್ಕಿಗೆ ಅಪಾಯಕಾರಿಯಾಗಿ ಇದೆ. ಈಗಾಗಲೇ ಸಾಕಷ್ಟು ಕಿವುಡರಾಗಿದ್ದಾರೆ, ಕಣ್ಣುಗಳು ಹಾನಿಯಾಗಿದ್ದಾವು, ಆರೋಗ್ಯಕ್ಕೆ ಹಾನಿಯಾಗಿದೆ, ಬದುಕು ಹಕ್ಕಿಗೆ ತೊಂದರೆ ಆಗಿದೆ. ಈಗಾಗಲೇ ಭಾರತ ಸಂವಿಧಾನ ಸೆಕ್ಷನ್ 21 ಪ್ರಕಾರ ಮೂಲಭೂತ ಹಕ್ಕುಗಳನ್ನ ಉಲ್ಲಂಘನೆ ಆಗೈತಿ ಪ್ರತಿಯೊಬ್ಬರದು. ಮತ್ತು ಚಿಕ್ಕ ಮಕ್ಕಳಿಗೆ ಹೃದಯ ಸಂಬಂಧಿ ಒಂದು ಕಾಯಿಲೆಗಳ ಬರಕತ್ತಾವು. ಇದು ಗ್ರಾಮೀಣ ಜನತೆಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇಂಥ ಅಕ್ರಮವಾಗಿ ತಿರುಗಾಡತಕ್ಕಂಥ ಟ್ರ್ಯಾಕ್ಟರ್ ಧ್ವನಿವರ್ಧಕಗಳನ್ನ ARTO RTOಗಳು ಇಲ್ಲಿವರೆಗೆ ತೆರಳು ವರ್ಷದ ಗಂಭೀರ ಕರ್ತವ್ಯ ವಹಿಸಿದಾರ. ಇವ್ರು ಎಲ್ಲರನ್ನು ಕೂಡಲೇ ಸಸ್ಪೆಂಡ್ ಮಾಡ್ಬೇಕು. ಇವರು ಅಧಿಕಾರದಲ್ಲಿ ಮುಂದುವರಕ್ಕೆ ಅಯೋಗ್ಯರದಾರ ಇವರು. ಅದಕ್ಕೆ ಪೊಲೀಸ್ ಇಲಾಖೆಯವರು ಏನೈತಲ್ಲ, ಈಗಾಗಲೇ ಜಿಲ್ಲಾ SP ಅವರು ಆದೇಶ ಮಾಡಿದ್ರು ಒಂದು 20 ವರ್ಷದಿಂದ. ಆ ಪ್ರಕಾರ ಅವರು ಒಂದಿಷ್ಟು ನಿಯಂತ್ರಣ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ RTO ARTO ಇದಗಳ ಭ್ರಷ್ಟಾಚಾರಕ್ಕೆ ಸೀಮಿತ ಆಗಿದ್ದಾರೆ ಇವರು. ಸಂಪೂರ್ಣ ಮೋಟಾರ್ ವಾಹನಗಳ ಕಾಯ್ದೆ 1988 ಇವರು ಉಲ್ಲಂಘನೆ ಮಾಡಿದ್ರಿಂದ ಅತ್ಯಾಚಾರ ಮತ್ತು ಅಪಘಾತಗಳು ಜಿಲ್ಲಾದ್ಯಂತ ಹೆಚ್ಚಾಗಿದಾವು. ಅಪಘಾತಕ್ಕೆ ಮೇನ್ ಹೊಣೆಗಾರರು ಇವರೇ. ಅದಕ್ಕೆ ತಕ್ಷಣ ಇವ್ರು ಎಲ್ಲರೂ ಕಾನೂನು ಕ್ರಮ, ಮೇಲಾಧಿಕಾರಿಗಳು ಸೂಚಿಸಿದ್ರು ಕೂಡ ಇಲ್ಲೂರು ಕ್ರಮ ತಗೊಂಡಿಲ್ಲ. ಇವ್ರು ಎಲ್ಲರೂ ಮುಂದುವರಿಬಾರ್ದು, ಇವರು ಸಸ್ಪೆಂಡ್ ಆಗ್ಲೇಬೇಕು. ನಾವು ಜಿಲ್ಲಾಧಿಕಾರಿಗಳಿಗೆ, SP ಅವರಿಗೆ, ಜಿಲ್ಲಾಡಳಿತಕ್ಕೆಲ್ಲ ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಈಗಾಗಲೇ 15 ತಾಲೂಕು ತಹಶೀಲ್ದಾರ್ಗಳಿಗೆ ನಿರ್ದೇಶನ ನೀಡಿದ್ದಾರೆ ಕ್ರಮ ಕೈಗೊಳ್ಳಲಿಕ್ಕೆ. ತಹಶೀಲ್ದಾರರು, ರಾಮದುರ್ಗ ತಹಶೀಲ್ದಾರ್ ಅವರು ಕೂಡ ಈ ARTO ರಾಮದುರ್ಗ ಇವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇವರು 2 ತಿಂಗಳಾದ್ರೂ ಇಲ್ಲಿವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ, ಕಣ್ಣು ಮುಚ್ಚಿ ಕುಳಿತಿದ್ದಾರೆ ನಮ್ಮ ರಾಮದುರ್ಗ ARTO. ಅದಕ್ಕೆ ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಇಂಥವ್ರು ಸಸ್ಪೆಂಡ್ ಮಾಡಿದ್ರೆ ಸಾರ್ವಜನಿಕ ಸ್ವಾಸ್ಥ್ಯವನ್ನು ಕಾಪಾಡ್ಲಿಕ್ಕೆ ಸಾಧ್ಯ. ಯಾಕಂತಂದ್ರ ಇವರು ಭ್ರಷ್ಟಾಚಾರಕ್ಕೆ ಸೀಮಿತ ಆಗಿದ್ದಾರೆ. ಬರೀ ಲಂಚವನ್ನ ತೆಗೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಸಾರ್ವಜನಿಕ ಜೀವನಕ್ಕೆ ಬೆದರಿಕೆ ಹೊಡ್ತಿದ್ದಾರೆ. ಅದಕ್ಕೆ ಇಂಥವ್ರನ್ನೆಲ್ಲರೂ ಕಾನೂನು ರೀತಿ ಕ್ರಮ ಆಗ್ಬೇಕು. ಮತ್ತು ಇಷ್ಟ ಅಲ್ಲದ ಅಪರಾಧಕ್ಕೆ ಹೊಣೆ ARTOಗಳು ಹಾಕತ್ತಾರ. ಇವ್ರ ಮ್ಯಾಗ ಸರ್ಕಾರ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ.